ತನ್ವಿ ಬಾರಮ್ಮ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಮಾತ್ರೆ ತಗೊಂಡ್ ಬಾ. ಮೈ ಕೈ ಎಲ್ಲ ನೋವುತ್ತಾಯ್ತು ಹಂಗೇನೆ. ಒಂದು ಮಾತ್ರೆ ನುಂಗ್ಬೇಕು ಬಾ. ಯಾಕೆ ಯಾರು ಒಂದು ಬದುಕು ಮಾಡೋರಿಲ್ಲ ಏನಿಲ್ಲ. ನನಗಂತೂ ಸಾಕಾಗೋಗುತ್ತೆ. ಎಷ್ಟಾದ್ರೂ ಮಾತ್ರೆಗಳನ್ನ ನುಂಗ್ಬಾರ್ದಜ್ಜಿ. ಅದ್ರಾಗೂ ಈ ಥರ ಪೇನ್ ಕಿಲ್ಲರ್ ಮಾತ್ರೆಗಳನ್ನೆಲ್ಲ ತಗೋಬಾರ್ದು. ಬೇಡ. ಸ್ವಲ್ಪ ಸರಿ ಆಗುತ್ತೆ. ರೆಸ್ಟ್ ಮಾಡು. ಸ್ವಲ್ಪ ಹೊತ್ತು ಮನ್ಕೋ ಹೋಗು. ಮೇಲ್ ಮನೆ ಕೆಮ್ತಿಯಮ್ಮ ಮನೆಯಾಗೆ ನಿಮ್ಮ ಅತ್ತೆ ಹೋದಾಗಿಂದಾನು ನನಗಂತೂ ಹೋಗು. ಎಲ್ಲ ಮಾಡಿ 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 ತಿಕ್ಕಿ ತೊಳೆದು ಸಾಕಾಗೋಗುತ್ತೆ. ಇನ್ನೆಲ್ಲ ಮನೆ ಕೆಮ್ತಿಯಮ್ಮ, ಇನ್ನೆಲ್ಲ ನಿದ್ದು ಬರುತ್ತೆ. ನಿಮ್ಮ ಅತ್ತೆರ ಜಾಗ ಬಿಟ್ಟಾಗಿಂದ ನನಗಂತೂ ಎಲ್ಲ ಸೀದೋಗ್ಬಿಟ್ಟೈತಿ. ಸರಿ ಆಯ್ತು ಹೇಳ್ಬಿಡು, ತಗೋಬತ್ತೀನಿ. ಮೈಕೈ ನೋವಿಂದೊಂದೇನಾ? ಗ್ಯಾಸ್ಟಿಕ್ ಇಂದು ತಾಂಬರಮ್ಮ. ಗ್ಯಾಸ್ಟಿಕ್ ಬೇರೆ ಆಗೈತಿ ಯಾಕನ. ಹಾಗೇನೆ ಉಳ್ತಿಯಾಗ ಬಂದಂಗೆ ಬರುತ್ತೆ ಯಾಕನ. ಗ್ಯಾಸ್ಟಿಕ್ಕೂ ಸಖತ್ ಗ್ಯಾಸ್ಟಿಕ್ ಆಗೈತಿ. ಒಂದು ಗ್ಯಾಸ್ಟಿಕ್ಕಿನ ಮಾತ್ರೆ, ಒಂದು ಮೈಕೈ ನೋವಿನ ಒಂದು ಮಾತ್ರೆ ತಗೊಂಬ. ದುಡ್ಡು ಅಲ್ಲಿ ಹೋಗಿ ಟಿವಿ ಸ್ಟ್ಯಾಂಡಿಗೆ ತಗೋ. 50 ರೂಪಾಯಿ ಇಕ್ಕಿದ್ದೆ, ತಗೊಂಡು ಹೋಗು. ಹೋಗಿ ನನಗಂತೂ ಮಾಡಿ 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 ಸೊಂಟಲ್ಲಿ ನಿಗದ್ಕ ಮತ್ತು ಬದುಕು ಮಾಡ್ತಿ. ಮಾಡು 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 ಅಂತಂದ್ರೆ ಮನೆಯಾಗ ಊಟ ಹಚ್ಕಟ್ಟ ಸಕಡೆ ಹಿಡ್ಕ ಮತ್ಕೇನೆ ಸಾಕಾದಂಗೆ ಆಗತ್ತಮ್ಮ ತಾಯಿ. ಬೆನ್ನೆಲ್ಲ ಸೆಳ್ದಂಗೆ ಆಗುತ್ತೆ. ಬದುಕು ಮಾಡಾರಿಲ್ಲ ಏನಿಲ್ಲ. ಅವ್ರವ್ರಿಗೆ ಅವ್ರು ಹೋಗ್ಲೇ ಹೇಳ್ತಾಯಿ. ನಮಗೆ ಯಾರು ಸವಾಸನ ಬೇಡ. ಹಿಂಗೆ ನನಗಂತೂ ಸಾಕಾಗೋಗೈತಿ. ಏನಮ್ಮ ಹಂಗೆ ಗೊಣ್ಣ 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 ಅಂತ ಇದೀಯಾ? ಯಾಕೆ ಹೇಳು, ಏನಂತ ಹೇಳೋಣ ಬಿಡು. ಹೇಳೇನಾಗದು ಏನೈತಿ. ಹಂಗೆ ಮಾಡಿ 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 ನನಗಂತೂ ಬದುಕ ಮೈಕೈ ಎಲ್ಲ ನೋಯ್ತೈತಿ, ರೆಟ್ಟೆಲ್ಲ ಹೊಡಿತೈತಿ. ಅಮ್ಮ ತಾಯಿ ನಿಮ್ಮೂರ್ಗೂ ನೀವು ಹೋಗಿರ್ತಾಯಿ. ನೀವು ಹೋಗ್ಬಿಟ್ರೆ ನನಗೆ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಜನಸಂಖ್ಯೆ ಕಮ್ಮಿ ಆದ್ರೆ ನಾನು ನನ್ನ ಗಂಡ ಹೆಂಗನ ಅವಜ್ಜಿನೂ ಅಲ್ಲೇ ಇದ್ದಾಳೆ. ನಿಮ್ಮ ಅಜ್ಜಿ ನಿಮಗೆ ಅಜ್ಜಿ ಹೆಂಗಾತ ನಮ್ಮ ಮಾಮಗೊಂದಿಟ್ಟು ಮುದ್ದೆ ಮಾಡ್ಕೊಂಡು ನಾನು ನನ್ನ ಗಂಡ ಹೆಂಗೆ ಮಾಡ್ಕೊಂಡು ಉಣ್ಕೊಂಡು ಹೆಂಗಿರ್ತಿತ್ತಾಯಿ. ಸೇನೆ ಜನ ಆದರೆ ಮನೆ ಬೋದ್ಗಳು ಮಾಡೋಕ್ಕಾಗಲ್ಲ. ಸಾಕಾದಂಗಾಗುತ್ತೆ. ಆ ಬೋದ್ಕು ಸಾಗಲ್ಲ ಏನಿಲ್ಲ. ನನಗಂತೂ ಸಾಕಾಗ್ಬಿಟ್ಟೈತಿ. ನಿಮ್ಮ ಊರಿಗೆ ಹೋಗಿರ್ತಾಯಿ ನೀವು. ಅಲ್ಲ ಅಮ್ಮ ಹೋಗ್ರಿ ಅಂತೀಯಮ್ಮ. ಅಲ್ಲಿ ಇವಾಗ ಏನಾನ ಹೋದ್ರೆ ನೋಡಪ್ಪ ಅಮ್ಮನೇ ಕಳಿಸಿದ್ಲು ಅಂತ ಹೇಳಿ ಆ ಪುಣ್ಯ ಶಿವನಿ ಆಡ್ಕಮಲ್ವಾ? ಸುಮ್ಮನಿರು. ನಾನು ಏನಂತ್ಕೊಂಡಿದ್ದೀನಿ, ಇವಾಗ ಐತೀನಿ ಉಳ್ಳ ನಿಷ್ಠೂರ ಆಗಿದ್ದೀನಿ ಆ ಪುಣ್ಯ ಶಿವಾನಿ ಹತ್ರ. ನಾನು ನಮ್ಮ ತನ್ವಿ ಮದುವೆ ಮಾಡಿ ಅವಳು ಇಲ್ಲೇ ಇರಬೇಕು ಅಂತ ಅನ್ಕೊಂಡವಳು. ಇದೇ ಊರಾಗೆ ಮನೆ ಮಾಡ್ಕೊಂಡು ಆ ಕರಿಯನ್ ಜೊತೆಗೆ ಇಲ್ಲೇ ಇರ್ತಾಳೆ. ಇದೇ ಊರಾಗೆ ಮದುವೆ ಆಗ್ತಾಳೆ ಅವಳು. ಇದೇ ಊರಾಗೆ ಅವಳು ಮದುವೆ ಆಗಿ ಇಲ್ಲೇ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ಅವ್ರ ಕಣ್ಣೆದ್ರಿಗೆ ಎಲ್ಲರೂ ಅವಳಿಗೆ ಎಷ್ಟು ಇದನ್ನ ಮಾಡ್ತಾರೆ. ಅವಳೇನೇನು ಏನು ಮಾಡವಳಮ್ಮ ಅವಳು ಅಂತದ್ದು. ಎಷ್ಟು ಎಲ್ಲರೂ ಅವಳ ಮೇಲೆ ಕೇಣಿ ಕಿತಾಪತಿ ಮಾಡ್ತಾರೆ ಗೊತ್ತಾ? ಏನು ಮಾಡೋಣಮ್ಮ, ನಮ್ಗಂತೂ ಸಾಕಾಗಿ ಹೋಗೈತತ್. ಕೆಲಸ ಮಾಡಿ ಯಾತನ ಒಂದು ಬದುಕನ ಮಾಡ್ತೀರಾ? ಸುಮ್ಮನೆ ಮಾಡಲ್ಲ. ಹೋಗ್ರಿ ಸುಮ್ಮನೆ ಮನೆಗೆ ನೀವು. ಅಮ್ಮ ಯಾರು ಏನಾನ ಆಡ್ಕೊಂಡ್ರು ಅಂಬ್ಲಿ ಏನಾನ ಅಂಬ್ಲಿ ಅಲ್ಲ ಕಳ್ರು ತಮ್ಮಲ್ಲಿ ಹೊಸ ಕಟ್ಟಿದ್ರೆ ಹೊಸ ಮನೆ ಕಟ್ಬಿಟ್ಟು ಬಂದು ಇಲ್ಲೇ ಇದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಹೋಗ್ರಿ. ಹೋಗಿ ಏನಾನ ಒಂದು ಬದುಕ ಪತ್ಕ ಮಾಡ್ಕೊಂಡು ಅಲ್ಲಿ ಇರೋಗ್ರಮ್ಮ ಸುಮ್ಮನತ್ತ ಯಾಕತ್ತ. ಲೋಟ್ ಹಿಂಗಿರ್ಬೇಕಾದ್ರೆ ಬೋಲ್ ಎಡವಟ್ಗಳು. ಅಲ್ಲಿ ನಾನು ನಿಮ್ಮೂರಾಗೆ ಇನ್ನು ಒಳ್ಳೆಯರನ ಇದ್ದಾರೆ. ಗಗನಮ್ಮ, ಅದೃಷ್ಟಮ್ಮ ಅವರೆಲ್ಲ ನಾವು ಒಳ್ಳೆಯರನ ಇದ್ದಾರೆ. ಯಾರಮ್ಮ ಸಹಿಸ್ಕೊಂಬಲ್ಲ. ಎಲ್ಲ ಮುಂದುವರೆದ್ರೆ ಎಲ್ಲರಿಗೂ ಕೇಣಿ ಬರುತ್ತೆ ಕಣಮ್ಮ. ಸುಧಾರಿಸು. ನೀನು ಅವಲ್ಲ ನೀನು ಮಕ್ಕಳು ಅಂದಂಗೆ ಅಂತೀಯಮ್ಮ. ನೀನು ಅಲ್ಲ ನೋಡಮ್ಮ, ನೀನು ಗೊಣ 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 ಅಂತ ಇದೀಯ. ಸುಧಾರಿಸ್ಬೇಕಮ್ಮ. ಇವತ್ತು ಅವ್ರ ಎದುರಿಗೆ ನಾನು ಏನು ಮಾತಾಡ್ತಿರ್ಲಿಲ್ಲ. ನೀನೇ ಹೇಳಿದ್ದು ನನ್ಗೆ ಅಧಿಕಾರ ಐತೆ ಅನ್ನೋ ಅಂತ. ಇವಾಗ ನಾನು ಹೋದ್ರೆ ಅವ್ರು ಎಷ್ಟು ಆಡ್ಕೊಂತಾರೆ ಗೊತ್ತೇ. ಬಿಡು, ಹೋಗ್ತೀನಿ ನಾನೆಲ್ಲಾನ. ಶ್ರಾವಣಕ್ಕೆ ಮದುವೆ ಮಾಡಬೇಕು ಅಂತ ಇದೀವಿ, ಮಾಡ್ಕೊಂಡು ಹೋಗ್ತೀವಿ ಸುಮ್ಮನೆ. ನಾವೇನು ಹೋಗಲ್ಲ, ಏನು ಮಾಡೋದೇನಿಲ್ಲ. ನಾನೇನೇನು ಮದುವೆ ಆದಾಗಿಂದ ಬಂದೆಂದು ಒಂದು ವಾರ ತವ್ರ ಮನೆಯಾಗಿಲ್ಲ ಏನಿಲ್ಲ. ಏನೋ ಇವಾಗ ಬಂದಿರೋದಕ್ಕೆ ಎಲ್ಲರೂ ಒಂದು ಆಡ್ತಾರೆ ಅನ್ಬೇಡಮ್ಮ. ನನಗಂತೂ ಸಾಕಾಗ್ಬಿಟ್ಟೈತಿ. ಈಗ ಇಬ್ರು ಪರದಾಡ್ಲಿ ಇಬ್ರಳು. ಮತ್ತೆ ಆತನ ಮಾಡ್ಬೇಕಮ್ಮ. ನಮಗೂ ಕಷ್ಟ ಆಗಲ್ಲ. ನಂಗೆ ಅವಳೆ ಅವ್ರನ್ನ ಕರ್ಕೊಂಬಂದೆ ಅವಳನ್ನ ಮನೆಯಾಗ ಕಿಕ್ಕೊಂಡೆ. ಅವಳು ಹೋಗಂದ್ರು ಹೋಗಲ್ಲ ಸಿಕ್ಕೆ ಇಲ್ಲೇ ಸೇರ್ಕೊಂಡವಳೆ. ಅವಳು ನನಗೆ ಕಳ್ಸು. ಹೋಗ್ತಾಳೆ ಬಿಡಮ್ಮ. ಪಾಪ ಮನೆ ಇಲ್ಲ. ಅಯ್ಯೋ, ಮನೆ ಇರೋರಾಗಿದ್ರೆ ಹೆಂಗ ನೋಡ್ಕೆಮಾರು. ಮನೆ ಇಲ್ಲದ ಕಲ್ವೇನಮ್ಮ. ಮನೆ ಇದ್ದಿದ್ರೆ ಅವ್ರು ಯಾಕಮ್ಮ ಬರೋರು? ಬಿಡಮ್ಮ, ದೇವ್ರಂತೂ ಅನ್ನ ಕೊಟ್ಟವನೆ. 4 ಜನಕ್ಕೆ ಯಾರಿಗಾದ್ರೂ ನಾವು ಸಹಾಯ ಮಾಡಿದ್ರೆ ಏನಾಗಲ್ಲ. ಬಿಡ, ಸಹಾಯನ ಇಂಥವ್ರಿಗೆಲ್ಲ ಮಾಡೋದು. ಕೈಯ ಕಾಲ ಏನ ದುಡಿಯೋಕ್ಕಾಗಲ್ಲ ಅಂಬ ಅಂತವ್ರಿಗೆ, ವಯಸ್ಸಾಗಿರೋ ಅಂಥವ್ರಿಗೆ ಅಂತಾರೆ ಸಹಾಯ ಮಾಡೋದು. ಉದ್ದ ದಪ್ಪ ಕತ್ತಿದ್ದಂಗಿರ್ತಾರೆ ಅಂಥವ್ರಿಗೆ ಯಾರಾದ್ರೂ ಸಹಾಯ ಮಾಡ್ತಾರ? ಇದನ್ನ ದೇವ್ರು ಮೆಚ್ಚಲ್ಲ. ದೇವ್ರಂತೂ ತನ್ನ ಕೊಟ್ರೆ ಇಂಥವ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಮೆಚ್ಚಲ್ಲ. ಹೋಗಿ ನಾನು ಕೊಟ್ಟಿರೋದನ್ನ ಕೈ ಕಾಲು ದಿಮ್ಗೆ ಸೋಂಬೇರಿಗಳಿಗೆ ಕೊಡ್ತಾನಲ್ಲಪ್ಪ ಅಂತ ದೇವ್ರು ಕೊಟ್ಟಿರೋದನ್ನ ಕಿಸ್ಕೊಂತಾನ ಅಷ್ಟೇನೆ. ಇಂಥವ್ರಿಗೆ ಸಹಾಯ ಮಾಡಬಾರ್ದು. ಕರೆಕ್ಟಾಗಿ ಹೇಳ್ದೆ ಕಾಣತ್ತೆ. ಇಂಥವ್ರಿಗೆ ಸಹಾಯ ಮಾಡಬಾರ್ದು. ಅವ್ಳಿಗೆ ಏನಾಗೈತಪ್ಪ? ಕೈ ಕಾಲೆಲ್ಲ ನಿಮ್ಗೆದವೆಲ್ಲ ಕೆಲ್ಸಕ್ಕೆ ಹೋಗ್ಲಿ ಹೇಳು. ಆಡ್ತಾರಜ್ಜಿ. ಅವ್ರಿಗೂ ಪಾಪ ಮನೆ ಇಲ್ಲದ ಕಾಲ ಯಾವಕ್ಕನಿಗೆ ಹುಷಾರಿಲ್ದಂಗೆ ಆಗುತ್ತಂತೆ. ಅದಕ್ಕಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಬಿಡು. ನೀರೇ ಸಾಕತ್ತಾವ್. ನಾವು ಏನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ನಿಮ್ದೆಲ್ಲ ಸ್ಯಾನೆ ಆಗ್ತೈತತ್ತಾವ್. ಯಾಕೊಂದು ಬದುಕು ಮಾಡಾರಿಲ್ಲ. ಏನಮ್ಮ ನನ್ನ ಕೈಲಿ ಆಗಲ್ಲ. ಇನ್ನು ಇಲ್ಲೋಡು ನೀವು ಮಾಡ್ಕೊಂಡು ಉಣ್ಕೊಂಡು ಮನೆಯಾಗೆಲ್ಲ ಬದುಕು ಮಾಡಂಗಿದ್ರೆ ಇರ್ರಿ, ಇಲ್ಲ ಹೋಗ್ತಿರ್ರಿ.
ನೀನು ಹೆಂಗ್ ಮಾತಾಡ್ತೀಯ? ಇವಾಗ ನೀನು ಹಿಂಗೆ ಮಾತಾಡಿದ್ರೆ ನಮ್ಮನ್ನ ಅವರೆಲ್ಲ ಬಿಡ್ತಾರ, ಸದ್ರ ತಗಂತಾರೆ. ಎಲ್ಲರೂ ನಮ್ಮನ್ನ ಒಂಥರ ಮಾತಾಡ್ತಾರೆ ಅಂತದ್ರಾಗೆ ನೀನು ನೋಡಿದ್ರೆ ಇವಾಗ ನೀನು ಹಿಂಗೆ ಮಾತಾಡ್ತೀಯಲ್ಲ, ನೀನು ಹಿಂಗೆ ಮಾತಾಡಬಾರ್ದಮ್ಮ, ನೀನು ಹಿಂಗೆ ಮಾತಾಡಬಾರ್ದು, ನೀನು ಮಾತಾಡೋದು ತಪ್ಪು. ತಪ್ಪು ಅದು ಯಾಕೆ ತಪ್ಪಾಗುತ್ತೆ? ಯಾಕೆ ತಪ್ಪಾಗುತ್ತೆ? ನಾನು ಮಾತಾಡೋದ್ರಾಗ ಏನು ತಪ್ಪಿಲ್ಲ ಬಿಡು. ನಮ್ಮ ಮತ್ತೆ ಮಾತಾಡಬಾರ್ದು ಹಿಂಗೆ. ಇವತ್ತು ನೀನು ಹೇಳ್ಬಿಟ್ಟು ಹಿಂಗೆ ನೀನೇ ಮಾತಾಡಿದ್ರೆ, ಅಲ್ಲ ನೀನೇ ಹೇಳು, ನೀನು ಹಿಂಗೆ ಮಾತಾಡೋದು ಯಾವ ತಪ್ಪು ಸರಿ ಅಂತ ನೀನೇ ಮಾತಾಡೋ ಹೇಳು. ಸುಮ್ಮನೆ ಮಾತಾಡಬಾರ್ದು. ರುತಮ್ಮ ಇಲ್ಲಿ ನೋಡಿಲಿ, ನೀನು ಒಂದಿಟ್ಟು ಬಾಯಿವಾಗಿರು, ಸುಮ್ಮ ಬಾಯಿ ಮಾಡಬೇಡ. ಯಾರನ್ನ ಕಮ್ತಾರೆ ಏನನ್ನ ಕಮ್ತಾರೆ, ಸುಮ್ಮನಿರೋದು ಕಲಿ, ಬಾಯಿ ಮಾಡಬೇಡ. ಯಾಕೆ ಬಾಯಿ ಮಾಡ್ತೀಯ? ಅವಳು ಇರೋದನ್ನ ಹೇಳು ಹೇಳು, ಒಟ್ಟು ಮನೆ ಕೆಲಸ ಎಲ್ಲ ಬಿದ್ದಿರುತ್ತೆ ಹಂಗೇನೆ ಅಂತ. ಅವಳು ಅಲ್ಲ ನೀನು ಇರೋದಕ್ಕೆ ಅವಳನ್ನ ಕಳಿಸು. ಅವಳಿಗೇನು ದಾಡಿ ಆಗಿದ್ದು? ಗಾನುವ ಬುದ್ಧ ದಪ್ಪ ರಾಮಯ್ಯ ಹಂಗೈದಾಳೆ. ಮುಂಚೆ ಮುದ್ದೆ ಇಟ್ಟು ಅನ್ನ ಇಕ್ಕೊಂಡು ಬಡಿತಾಳೆ. ಪುಕ್ಸಟೆ ಮುದ್ದೆ ಸಿಕ್ಕೈತೆ ಪುಕ್ಸಟೆದು ಅಂತ. ದುಡ್ಡು ತಿನ್ಬೇಕಣೆ ಯಾರೇ ಆಗಲಿ. ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೆ ಒಂದು ಕೆಲಸ ಇರಬೇಕು, ದುಡ್ಡು ತಿನ್ನಬೇಕು. ಕಂಡರ ಮನೆಯಾಗೆ ಆಗಲಿ ಕಂಡರ್ದೇ ಆಗಲಿ ಎಷ್ಟು ದಿನ ನೆಚ್ಕೊಂಡಿರೋಕ್ಕಾಗುತ್ತೆ ಹೇಳು? ಅವಳಿಗೆ ಒಳ್ಳೇದು ಮಾಡಿದ್ರೆ ಅದು ಒಳ್ಳೇದಂತ ಆಗಲ್ಲ ಕಣೆ. ಅದು ನಿನಗೆ ಕೆಟ್ಟದ್ದಾಗುತ್ತೆ ರುತಮ್ಮ, ಇದನ್ನ ಮನಸ್ನಾಗ ಇಟ್ಕೊಂಡಿರು. ಅವಳಿಂದ ನಿನಗೆ ಕೆಟ್ಟದ್ದಾಗಲಿಲ್ಲ ಅಂದರೆ ನಮ್ಮ ಅಜ್ಜಿ ಏನಂದಿದ್ಲು ಅನ್ನುವಂತೆ, ದೇವರು ನಿನಗೆ ಏನೋ ಕೈಕಾಲು ಇಲ್ದವ್ರಿಗೋ ಏನೋ ಏನೋ ಕೂಡ್ರಿಗೋ ಕುಂಟ್ರಿಗೋ ಏನೋ ಅಂಥವ್ರಿಗೆ ಸಹಾಯ ಮಾಡು, ದೇವ್ರು ಮೆಚ್ಚುತ್ತಾನೆ ಅಂಥವ್ರಿಗೆ. ಯಾಕಂದರೆ ಪಾಪ ದೇವರು ಏನೋ ಒಂದು ಕೊರತೆ ಕೊಟ್ಟಿರ್ತಾನೆ. ವಯಸ್ಸಾಗಿರೋ ಅಂಥವ್ರಿಗೆ ದುಡಿಯೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ, ಕಣ್ಣು ಕಾಣಲ್ಲ, ಮತ್ತು ಮಕ್ಕಳು ನೋಡ್ಕೊಂಬಲ್ಲ. ವಯಸ್ಸಾಗಿರೋ ಅಂಥವ್ರಿಗೆ ಏನಾದರೂ ಸಹಾಯ ಮಾಡು, ದೇವರು ಮೆಚ್ಚುತ್ತಾನೆ. ಅದು ದೇವ್ರ ಕಾರ್ಯ ಅಂತ ಹೇಳ್ಬೋದು. ನಾವು ವಯಸ್ಸಾಗಿರೋರಿಗೆ ನೋಡ್ಕೊಳ್ಳೋದು ಅದೆಲ್ಲ ದೇವ್ರ ಕಾರ್ಯ ಅಂತ ಹೇಳ್ಬೋದು. ಆದರೆ ಹಿಂಗೆ ಕೈ ಕಾಲೆಲ್ಲ ದಿಂಗಿರ ಅಂಥವಳಿಗೆ ಹಿಂಗೆ ಅಲ್ಲ ದುಡ್ಡು ತಿನ್ನೋಂಥ ವಯಸ್ಸಿನಾಗೆ ಕಂಡರ ಮನೆಗಳು ಸುತ್ತಾರ್ಕೊಂಡು ಕಂಡರ ಮನೆಗಳಿಗೆ ಇತ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಇಂಥಳೆ ಸಹಾಯ ಮಾಡಿದರೆ ಅವಳಿಂದಾನೇ ನಿನಗೆ ಒಂದಲ್ಲ ಒಂದಿನ ಕೆಟ್ಟದ್ದಾಗೆ ಆಗುತ್ತೆ. ದೇವ್ರು ನಿನಗೆ ಸರಿಯಾಗಿ ಮಾಡ್ತಾನೆ ನೋಡು. ಬರ್ದಿಟ್ಕೊಬಿಡು. ನಮ್ಮ ಜಯಜ್ಜಿ ಏನು ಅಂದಿದ್ಲು ಅಂತ ಬರ್ದಿಟ್ಕೊಬಿಡು ನೀನು. ಸುಮ್ಮನಿರಜ್ಜಿ, ಏನೇನೋ ಮಾತಾಡ್ಬಿಡಿ. ಈ ಅಜ್ಜಿ ಅಂತ ಒಂದು ಕಡೆಗೆ ಏನೇನೋ ಮಾತಾಡೋದು. ಯಾವತ್ತ ಮಾತಾಡ್ತಾ ಇದ್ದೀರಲ್ಲಮ್ಮ? ಏನಿಲ್ಲ, ಅಮ್ಮೇನು ನಾನು ಹಿಂಗೆ ಏನೋ ಮಾತಾಡ್ತಿದ್ವಿ, ಹೋಗ್ರಿ ಅಂತೂ. ಅದಕ್ಕೆ ನಾವಿನ್ನು ಹೋಗಲ್ಲ ಕಣಮ್ಮ, ನಮ್ಮ ತನ್ವಿ ಮದುವೆ ಮಾಡಿ ಇಲ್ಲೇ ಇತ್ಕೊಂಡು ಎಲ್ಲರ ತಗೋ ಚೆನ್ನಾಗಿ ಇತ್ಕೊಂಡು ಹೋಗ್ತೀವಿ. ಇವಾಗಂತೂ ನಾವು ಸದ್ಯಕ್ಕಿನ್ನೂ ಹೋಗಲ್ಲ ಅಂತ. ಅಲ್ಲ ಕಣ್ರಿ ತಮ್ಮ, ನೀನು ದಾನ ಧರ್ಮ ಮಾಡೋದಾದರೆ ಎಂಥವ್ರಿಗೆ ದಾನ ಧರ್ಮ ಮಾಡ್ತೀಯ? ಅಲ್ಲ ಹೇಳೋದು, ನೀನು ಈಗ ರೋಡ್ನಾಗೆ ಹೋಗ್ಬೇಕಾದ್ರೆ ಯಾರಾದರೂ ಬಂದು ನಿನಗೆ ವಯಸ್ಸಾಗಿರೋ ಅಂಥವ್ರು, ಕೈಕಾಲು ಇಲ್ದವರು, ಕುರುಡ್ರು ಕುಂಟ್ರು ಯಾರೋ ಒಬ್ಬರು ಬಂದು ನಿನಗೆ ಸಹಾಯ ಕೇಳ್ತಾರೆ, ಭಿಕ್ಷೆ ಕೇಳ್ತಾರೆ. ಈ ಕಡೆಗೆ ಒಬ್ಬರು ಚೆನ್ನಾಗಿರ್ತಾಳೆ, ಉದ್ದಾದಪ್ಪ ಚೆನ್ನಾಗಿರ್ತಾರೆ, ಈ ಕಡೆಗೆ ಒಬ್ಬ ಚೆನ್ನಾಗಿರ್ತಾನೆ, ಅವನು ಹುಡುಗ, ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ನೀನು ಅವ್ರು ಭಿಕ್ಷೆ ಬೇಡ್ತಿರ್ತಾರೆ ಅವರೆಲ್ಲನ, ನೀನು ಯಾರಿಗೆ ದಾನ ಧರ್ಮ ಮಾಡ್ತೀಯ? ಅಲ್ಲ ನಿನ್ನ ಪ್ರಕಾರ ಎಲ್ಲರೂ ಯೋಚನೆ ಅದೇ ಇರುತ್ತೆ ಅನ್ನೋದು ಗೊತ್ತು. ಆದ್ರೆ ನಿನ್ನ ಪ್ರಕಾರ ನೀನು ಯಾರಿಗೆ ನಿನ್ನ ಭಿಕ್ಷೆ ಅನ್ನೋದು ಕೊಡ್ತೀಯ? ನಾನು ಕೊಡೋದಾದರೆ ವಯಸ್ಸಾಗಿರೋ ಅಂಥವ್ರಿಗೆ, ಕೈಕಾಲಿಲ್ಲೇ ಅಂಥವ್ರಿಗೆ, ಕೆಲಸ ಮಾಡೋಕ್ಕಾಗಲ್ಲಪ್ಪ ಅನ್ನೋಂಥವ್ರಿಗೆ ಭಿಕ್ಷೆ ಕೊಡ್ತೀನಿ ದೊಡಮ್ಮ. ಯಾಕೆ ದೊಡಮ್ಮ? ಎಲ್ಲ ಕೈಕಾಲೆಲ್ಲ ದಿಂಗಿರೋ ಅಂಥವ್ರಿಗೆ ಯಾಕೆ ಕೊಡಬೇಕು? ದುಡ್ಡು ತಿನ್ನಬೇಕು. ಇವಾಗೇನು ಪ್ರಪಂಚ ಮುಂದುವರೆದೈತೆ, 100 ಕೆಲಸಗಳು. ಒಂದು ಗಾರೆ ಕೆಲಸಕ್ಕೆ ಹೋಗ್ಲಿ 500-600 ರೂಪಾಯಿ ಸಂಬಳ ಕೊಡ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಲಿ, ಏನೇ ಒಂದು ಈಗ ಗಿಡಗಳಿಗೆಲ್ಲ ನೀರು ಹಾಕಕ್ಕೆ ಹೋಗ್ಲಿ ದಿವಸಕ್ಕೆ 400-500 ರೂಪಾಯಿ ಕೂಲಿ ಕೊಡ್ತಾರೆ ಗಂಡಾಳುಗಳಿಗೆ. ಹೆಣ್ಮಕ್ಳಿಗೂ 400-500 ರೂಪಾಯಿ, 300-400 ರೂಪಾಯಿ ಕೂಲಿ ಇರುತ್ತೆ ಗೊತ್ತಾ ಇವತ್ತಿನ ಕಾಲದಲ್ಲಿ. ಎಲ್ಲಾದ್ರೂ ಎಲ್ಲ ಕಡೆ ಎಂತೆಂಥ ಕೆಲಸಗಳಿರ್ತೈತೆ. ಬೆಂಗಳೂರಿಗೆ ಹೋಗ್ಬಿಟ್ರೆ ಹಲವಾರು ಕೆಲಸ. ಯಾವುದೋ ಒಂದು ಗಿಡ ಇದಕ್ಕೂ ಒಂದು ಮನೆ ಕೆಲ್ಸಕ್ಕೆ ಹೋದ್ರೂ ದುಡ್ಡು ಕೊಡ್ತಾರಲ್ಲ, ದುಡ್ಡು ತಿನ್ಬೇಕು. ಯಾವುದಾದ್ರೂ ನಾವು ಮಾಡೋ ಅಂಥ ಕೆಲಸದ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇರಬೇಕು. ಯಾವ ಕೆಲಸ ಆಗಲಿ ನಾವು ದುಡ್ಡು ತಿಂತೀವಿ ಅನ್ನೋದು ಇರಬೇಕು. ದುಡಿಬೇಕು ದೊಡಮ್ಮ, ದುಡ್ಕೊಂಡು ತಿನ್ಬೇಕು. ಕೈಕಾಲು ದಿಂಗಿರೋ ಅಂತ ನನಗೆ ಯಾವತ್ತೂ ದಾನ ಧರ್ಮ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ ನೋಡು. ಪ್ರೀತಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ದಾಳೆ. ಬಿಡಾಜಿ ಅತ್ತ ಏನಾಗಲ್ಲ. ಇವಾಗ ಆ ಕರಿಯಮ್ಮಕ್ಕನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿರೋದಕ್ಕೆ ಹಂಗೆ ಹೇಳ್ತಾ ಐತಾ ಅಜ್ಜಿ. ಯಾತೈತ ಉದಾಹರಣೆಗಳು ಕೊಡ್ತಾ ಐತೆ. ಉದಾಹರಣೆಗಳನ್ನೆಲ್ಲ ನಿನಗೆ ಅರ್ಥ ಆಗಂಗೆ ಹೇಳ್ತಾ ಇರೋದು, ನಿನಗೆ ಅರ್ಥ ಆಗಲಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಋತಮ್ಮಂಗೆ ಬುದ್ಧಿ ಇಲ್ಲ. ಇವಾಗ ರಮ್ಮಯ್ಯನ ಅವಳು ವಾದ ಮಾಡ್ತಾ ಇದ್ದಾರೆ, ಇಬ್ರು ಜಗಳ ಆಡ್ತಾ ಇದ್ದಾರೆ. ನೋಡು ಇವಾಗ ನಾನು ಹೋಗು ಅಂತೀಯ ನೀನು ಅಂತ ಇವಳು, ಕೆಲಸ ಮಾಡಲ್ಲ ಹಿಂಗೆ ಅಂತ ಇವಳು, ಒಬ್ರಿಗೊಬ್ರು ಪಡೆದಾಡ್ತಾವ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಕರಿಯಮ್ಮನಿಗೆ ನಾವು ಮನೆಗೆ ಕರ್ಕೊಂಬಂದು ಅನ್ನ ಹಾಕ್ತಾ ಇರೋದು ಸರಿಯಾಗೈತಾ? ನೀವೇ ಹೇಳಿ. ಸರಿ ಅಂದರೆ ಸರಿ ಅಂತೇಳಿ, ತಪ್ಪಂದರೆ ತಪ್ಪಂತೇಳಿ ಕಮೆಂಟ್ ಮಾಡಿ. ನೀವೆಲ್ಲ ಎಂಥವ್ರಿಗೆ ದಾನ ಧರ್ಮ ಮಾಡ್ತೀರಾ? ನನ್ನ ಪ್ರಕಾರ ಕೈಲಾಗ್ದಿಲ್ದವ್ರಿಗೆ, ದುಡಿಯೋಕ್ಕಾಗಲ್ವಲ್ಲ ಅಂಥವ್ರಿಗೆ ದಾನ ಧರ್ಮ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಕೈಕಾಲು ದಿಂಗಿರೋ ಅಂಥವ್ರು ಎಲ್ಲಾದರೂ ದುಡ್ಕೊಂಡು ತಿನ್ಬೋದಲ್ವಾ? ಪ್ರಪಂಚ ತುಂಬ ವಿಶಾಲವಾಗೈತೆ. ಈ ರೀತಿ ಸೋಂಬೇರಿಗಳು ಅವ್ರಿಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಬರಬೇಕು ಮನಸ್ಸಿಗೆ. ಕೈಕಾಲೆಲ್ಲ ದಿಂಗಿದ್ದು ಕೆಲಸ ಮಾಡೋಂಥ ಶಕ್ತಿ ಇದ್ದು
ಮಾಡೋ ಅಂಥ ಬುದ್ಧಿನೂ ಇದ್ದು ಸೋಂಬೇರಿಗಳಾಗ್ಬಿಟ್ಟಿರ್ತಾರೆ ಕೆಲವರು. ಈ ಕರಿಯಮ್ಮನಂತವ್ರು ನೋಡಿ, ಇದೆಲ್ಲ ಅವಳಿಗೆ ಚೆನ್ನಾಗಿ ಬುದ್ಧಿ ಐತೆ, ಎಲ್ಲ ಏನೆಲ್ಲ ಮಾತಾಡಬೇಕು, ಯಾರ ಹತ್ರ ಹಿಂಗಿರ್ಬೇಕು ಅನ್ನೋ ಅಂಥ ಬುದ್ಧಿ ಐತೆ. ಆದರೂ ಅವಳ ಬುದ್ಧಿ ಮಾತ್ರ ಅವಳು ಬಿಡಲ್ಲ. ಅದಕ್ಕೇ ನಾನು ಈ ಥರ ಯೋಚನೆ ಮಾಡಿದೆ. ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.